For business and personal promotions, please contact 9686376663. ಮ್ಯಾಮ್, ನಾವು ಇನ್ನೊಂದು ಗಮನಿಸಬಹುದು ಏನಂದರೆ, ಒಂದು ಹೆಣ್ಣು ಸಿಂಗಲ್ ಪೇರೆಂಟ್ ಆಗಬೇಕು ಅಂದರೆ ಶಿ ಕ್ಯಾನ್ ಟೇಕ್ ಸೀಮನ್, ಬ್ಯಾಂಕಿಂಗಿಂದ ಸೀಮನನ್ನು ಪಡೆದು ತಾಯಿ ಆಗಬಹುದು. ಆದರೆ ಇಲ್ಲಿ ಗಂಡು ತಂದೆ ಆಗಬೇಕು ಅಂದರೆ ಅಲ್ಲಿ ಹೆಣ್ಣು ಬೇಕೇ ಬೇಕು. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು. ಇವಾಗ ಗಂಡು ಒಂದು ತಂದೆ ಆಗಬೇಕಾದ್ರೆ ಅವ್ರಿಗೆ ಒಂದು ಅವ್ರ ಹೊಟ್ಟೆನಲ್ಲಿ ಭ್ರೂಣ ಹಾಕೋಕ್ಕಾಗಲ್ಲ. ಹೌದು. ಬಿಕಾಸ್ ದೇವರು ಆ ಥರ ಸೃಷ್ಟಿಸಿದ್ದಾರೆ. ಯಾಕಂದರೆ ಯಾವಾಗ ಕರುಳು, ಕರುಣ ಮತ್ತು ಸಿಂಪತಿ ಇದೆಲ್ಲ ನಾವು ಹೇಳ್ತೀವಿ, ಆಲ್ವೇಸ್ ಪುಟ್ ಟು ದ ಮದರ್ ಟಂಗ್ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ಫಾದರ್ ಡಸಂಟ್ ಟೇಕ್ ಕೇರ್ ಆಫ್ ದ ಯೂಶುವಲ್ ಥಿಂಗ್ಸ್ ಆಫ್ ದ ಚೈಲ್ಡ್. ಸೊ ಇಲ್ಲಿ ನಾಟ್ ಓನ್ಲಿ ಅದು ಮೊಟ್ಟೆ ತೊಗೊಳ್ಬೇಕು ಒಬ್ಬರಿಂದ, ಇನ್ನೊಬ್ರದ್ದು ಗರ್ಭ ತೊಗೊಳ್ಬೇಕು, ಬರೀ ಇವ್ರದ್ದು ವೀರ್ಯ ಒಂದು ಹಾಕಿದರೆ ಅದು ಹೊಕ್ಕಳ ಬಳಿದು ರಿಲೇಷನ್ಶಿಪ್ ಎಲ್ಲಿ ಬರುತ್ತೆ? ನಿಜ. ಫೀಲಿಂಗ್ ಎಲ್ಲಿ ಬರುತ್ತೆ? ಏನಿಲ್ಲ. ಸೊ ಆಪ್ಷನ್ ದೇರ್ ವಿಲ್ ಬಿ ಟೂ ಥಿಂಗ್ಸ್. ಗೆಟ್ ಮ್ಯಾರಿಡ್ ಫಸ್ಟ್, ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಸೊ ದ್ಯಾಟ್ ದ ಬೆನಿಫಿಟ್ಸ್ ಆಫ್ ದ ಚೈಲ್ಡ್, ಅಂದರೆ ಆ ಮಗುದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಫೀಟಲ್ ರೈಟ್ಸ್ ವರ್ಸಸ್ father rights. Who will look after the fetal rights, unborn baby? ಯಾಕಂದರೆ ಬರೀ ಅವನದು ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ವಿಲ್ ದೇರ್ ಬಿ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಫಾರ್ ದ್ಯಾಟ್ ಚೈಲ್ಡ್? ಅದನ್ನ ನಾವು ಯೋಚನೆ ಮಾಡಬೇಕು. ಬಟ್ ವಾಟ್ ಎವರ್ ಡಾಕ್ಟರ್, ಇವಾಗ ಸಿಂಗಲ್ ಪೇರೆಂಟ್ ಅಂತಂದರೆ ಆ ಒಂದು ಎಮೋಷ್ನಲ್ ಬಾಂಡಿಂಗ್, ತಂದೆ ಕೊಡಬೇಕಾಗಿರುವಂಥ ಬಾಂಡಿಂಗ್, ಅಂದರೆ ಒಂಟಿ ಹೆಣ್ಣು ಯಾವಾಗ ಒಂದು ಮಗು ಮಾಡ್ಕೊಳ್ತಾಳೆ ಅದಕ್ಕೂ ಸಂಬಂಧ ಬೀಳಲ್ಲ. ಒಂಟಿ ಹೆಣ್ಣು ಮಗು ಮಾಡ್ಕೊಳಕ್ಕೆ ಅವಳದು ಮೊಟ್ಟೆ ಇರುತ್ತೆ, ಯಾವುದೋ ಅನ್ನೋನ್ ಪರ್ಸನ್ನಿಂದು ಸ್ಪಮ್ಸ್ ಇರುತ್ತೆ. ಬಟ್ ಅವರು ಸ್ತನದಿಂದ ಮಗು ಹಾಲು ಕುಡಿಸ್ತಾರೆ. ಸೊ ಅವರು ಗರ್ಭದಿಂದ ಆ ಮಗು ಬೆಳೀತಾ ಇರುತ್ತೆ. ಶಿ ಫೀಲ್ಸ್ ದ ಮೂವ್ಮೆಂಟ್ಸ್ ಆಫ್ ದ ಬೇಬಿ. ಟ್ರೂ. ಸೊ ಏನಾಗುತ್ತೆ, ಆ ಸ್ತನದಿಂದ ಹಾಲು ಕುಡಿಸೋವಾಗ ಅಥವಾ ಆ ಮೂವ್ಮೆಂಟ್ಸು ಬೇಬಿದು, ಗೋಯಿಂಗ್ ರೆಗ್ಯುಲರ್ಲಿ ಫಾರ್ ಚೆಕಪ್ಸ್, ಬೇರಿಂಗ್ ಡೆಲಿವರಿ ಪೇನ್ಸ್, ಇವೆಲ್ಲ ಬಾಂಡಿಂಗ್ ಏನು ಫ್ಯಾಕ್ಟರ್ಸ್ ಇದೆ ಅದು ಗಂಡಸರಿಗಿರಲ್ಲ. ನೇಚರ್ ಈಸ್ ಲೈಕ್ ದಟ್. ಆ್ಯಸ್ ಇಟ್ ಈಸ್, ದೆರ್ ಇಸ್ ಲಾಟ್ ಆಫ್ ಈ ಪಾಕ್ಸೋ ಆ್ಯಕ್ಟ್ನಿಂದ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಆರ್ ದೇರ್ ಫಾರ್ ದೋಸ್ ಸ್ಮಾಲ್ ಚಿಲ್ಡ್ರನ್. ಇದು ವಿ ವಿಲ್ ಬಿ ಇನ್ಕ್ರೀಸಿಂಗ್ ಇಟ್ ಆ್ಯಂಡ್ ಚೈಲ್ಡ್ ಟ್ರಾಫಿಕಿಂಗ್. ನಿಜ ನಿಜ. ಈಗ ಈ ಎಲ್ಲ ಆವಿಷ್ಕಾರಗಳಾದಂಥ ಸಂದರ್ಭದಲ್ಲಿ ಮುಂಚೆ ಅಂದರೆ ಒಂದು ಗಂಡಸಿನ ಮನಸ್ಥಿತಿ ಹೆಂಗಿತ್ತು ಅಂತಂದರೆ, ಮಕ್ಕಳಾಗ್ತಾ ಇಲ್ಲ ಅಂದರೆ ನಿನ್ನಲ್ಲೇ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಹೆಂಡತಿಗೆ ದೂರ್ತಾ ಇದ್ದಂಥದ್ದು, ತಾನು ಆಸ್ಪತ್ರೆಗೆ ಬರದೇ ಇರುವಂಥದ್ದೆಲ್ಲ ನಡೀತಾ ಇತ್ತು. ಈಗಲೂ ಆ ಥರದ್ದೇನಾದರೂ ಸಿಚುವೇಶನ್ಸ್ ಕಾಣಿಸುತ್ತಾ ನಿಮಗೆ? ಅಥವಾ ಈಗ ಟ್ರೀಟ್ಮೆಂಟ್ಗಳು ಬದಲಾದಂಗೆ ಮನುಷ್ಯನ ಮನಸ್ಥಿತಿ ಕೂಡ ಬದಲಾಗಿದೆ ಅಂತ ಅನ್ಸುತ್ತಾ? ಆಗಬೇಕು. ಯಾಕಂದರೆ ಇವಾಗ ಪ್ರೆಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾನಿಂದ ಸಾಕಷ್ಟು ಮಾಹಿತಿ ಹರಡಿದೆ. ಎರಡನೇದು, ಹೆಂಗಸ್ರಿಗೂ ಅವ್ರ ಹಕ್ಕು ಚಲಾಯಿಸೋಕ್ಕೆ ಆರೋಗ್ಯನೂ ಚೆನ್ನಾಗಾಗಿದೆ ಅವ್ರದ್ದು, ಆ್ಯಂಡ್ ಪಿಕ್ಚರ್ಸ್ನು ನೋಡ್ತಾರೆ, ಆ್ಯಂಡ್ ಸಾಕಷ್ಟು ಸೀರಿಯಲ್ಸ್ಗಳು ಬಂದಿದೆ. ಸೊ ಈ ಸೀರಿಯಲ್ಸು ಒಂದು ರೀತಿ ನಾವು ಬೈಬೋದು, ಬಟ್ ಆ ಸೀರಿಯಲ್ಸ್ನಲ್ಲಿ ಮೆಸೇಜಸ್ನೂ ಇದೆ. ಇದರಿಂದ ಏನಾಗುತ್ತೆ, ಸಾಕಷ್ಟು ನಾವು ಪೊಲೀಸ್ ಆಫೀಸರ್ಸೇ ನೋಡಿದ್ದೀನಿ, ನಾನು ಕ್ಲಿನಿಕ್ನಲ್ಲೇ ನೋಡಿದರೆ ಕೌಂಟು 50-60 ಮಿಲಿಯನ್ನೆಲ್ಲ ಇರುತ್ತೆ. ಆದರೆ ಕೆಲವು ಪ್ರಾಬ್ಲಮ್ಸ್ ಅದು ವೀರ್ಯಾಣುದಲ್ಲಿದೆ, ಅದು ನಾರ್ಮಲ್ ಮೈಕ್ರೋಸ್ಕೋಪ್ಸ್ನಲ್ಲಿ ಗೊತ್ತಾಗಲ್ಲ. ಓಕೆ. ಸೊ ಅವ್ರೇನಂತಾರೆ, ನಾನು ಪೊಲೀಸ್ ಮ್ಯಾನು, ಎಷ್ಟು ಜನ ಜೊತೆಲಿದ್ದೀನಿ, ಇದು ಮಾಡ್ತೀನಿ, ನನಗೇನಂತ. ಆದರೆ ಅವ್ರಿಗೇನು ಅಂದರೆ, ಎಷ್ಟು ಜನ ಇದ್ದಿರ್ಬೋದು, ಬಟ್ ಅವ್ರು ಯಾರು ಪ್ರೆಗ್ನೆಂಟು ಅವ್ರಿಂದ ಆಗಿರಲ್ಲ. ಆಯಾಮ ಬೇರೆಯವ್ರ ಜೊತೆಲೂ ಇದನ್ನು ಆಗಿರ್ಬೋದು. ಸೊ ಏನಾಗುತ್ತೆ, ಈವನ್ ಇಫ್ ದೇ ಡೋಂಟ್ ಗೆಟ್ ಫ್ರಮ್ ದ ವೈಫ್, ದೇ ವಿಲ್ ಬ್ಲೇಮ್ ದ ವೈಫ್. ನಾನು ಎಷ್ಟೋ ಸಲ ಐ ಹ್ಯಾವ್ ಸೀನ್ ಆ್ಯಂಡ್ ಐ ಹ್ಯಾವ್ ಆ್ಯಕ್ಚುಲಿ ಪ್ರೊಕ್ಲೇಮ್ಡ್ ಆ್ಯಂಡ್ ಗಿವನ್ ಸ್ಟೇಟ್ಮೆಂಟ್ಸ್ ದ್ಯಾಟ್ ದ ಪ್ರಾಬ್ಲಮ್ ಲೈಸ್ ವಿತ್ ದ ಹಸ್ಬೆಂಡ್. ಅರ್ಥ ಆಯ್ತಾ? ಯಾಕಂತಂದರೆ ಈಗ ಸೈನ್ಸ್ ಇಷ್ಟು ಮುಂದುವರೆದಿದೆ that we can pinpoint. True. ಸೊ ಏನಾಗುತ್ತೆ, ಅವ್ರಿಗೆ
ಮರ್ಯಾದೆ ಕಮ್ಮಿ ಆಗುತ್ತೆ. ಯಾಕಂದರೆ ಅವ್ರು 3 years 4 years ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್, ಹಸ್ಬೆಂಡ್ ಹೈಯರ್ ಪೊಸಿಷನ್ ಇನ್ ದ ಪೊಲೀಸ್ ಹೈರಾಕಿ, ಹಸ್ಬೆಂಡ್ ಇನ್ ಲೋವರ್ ಪೊಸಿಷನ್, ಆದ್ರೂ ಮನೆಯಲ್ಲಿ ರೋಲ್ ರಿವರ್ಸ್ಡ್. ಸೊ ಏನಾಗ್ತಾಯಿತ್ತು, 3 IVF ಆಗಿರುತ್ತೆ ಆ್ಯಂಡ್ ದೆನ್ ಶಿ ವುಡ್ ನಾಟ್ ಕನ್ಸೀವ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಅದು ಈಗೋ ಅಂತ ಏನಿರುತ್ತೆ, ಅಹಂ ಏನಿರುತ್ತೆ, ಅದು ಕಮ್ಮಿ ಇಲ್ಲ. ನಿಜ. ಸೊ ನಾವು ನೋಡಿಕೊಂಡು ನಾನು ಕುಲ್ಲ ಒಳಗೆ ಕರೆಸಿ ಹೇಳಿದ ನಂತರ ಅವ್ರಿಗೆ ನಾನಾ ಹೌದಾ ನಿಜವಾಗ್ಲೂ ಡಾಕ್ಟರ್ ಅಂತ ಎಲ್ಲೋ ಅದು ಒಪ್ಕೊಳ್ಳೋ ಮನಸ್ಥಿತಿ ಕೂಡ ಇರೋದಿಲ್ಲ ಅವ್ರಿಗೆ. ಇಲ್ಲ. ಬಟ್ ದೆನ್ ಅವರು ತಾಯಿ ಆಗದೇ ಇಲ್ಲ. ಆ್ಯಂಡ್ ದೆನ್ ಸರ್ಪ್ರೈಸಿಂಗ್ಲಿ ಗಾಯಬ್ ಅವ್ರ ಹಸ್ಬೆಂಡ್ ಇನ್ನೊಂದ್ಸಲ ಕ್ಲಿನಿಕ್ಕಿಗೆ ಬರಲಿಲ್ಲ. ಬಟ್ ಒನ್ ಥಿಂಗ್ ಅದು ಸಾಲ್ವ್ ಆಯಿತು, ದಟ್ ದ ವೈಫ್ ವಾಸ್ ನಾಟ್ ಅ ಬಂಚ್. ಸೊ ಕ್ಲಿಯರ್ ಆಗೋಯ್ತು ಅಲ್ಲಿ. ಆಯಿತು. ಸೊ ಅವರಿಂದ ಏನು ಸಮಸ್ಯೆ ಇಲ್ಲ. ಸೊ ನಾನು ಒಂದು ಲೆಟರ್ ಬರೆದು ಕೊಟ್ಟೆ ಕೋರ್ಟ್ಗೋಸ್ಕರ, ಟು ಹೂಮ್ ಎವರ್ ಇಟ್ ಮೇ ಕನ್ಸರ್ನ್, ದಿಸ್ ಲೇಡಿ ಈಸ್ ನಾಟ್ ಅ ಬಾಂಚ್, ಶಿ ಇಸ್ ಪರ್ಫೆಕ್ಟ್ಲಿ ಫರ್ಟೈಲ್, ದ ಇನ್ಫರ್ಟಿಲಿಟಿ ಎಕ್ಸಿಸ್ಟ್ಸ್ ಇನ್ ದ ಹಸ್ಬೆಂಡ್. ಅದು ಕೊಟ್ಟಮೇಲೆ ಅದು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ದ ಹಸ್ಬೆಂಡ್ ಜಸ್ಟ್ ಡಿಸಪಿಯರ್ಡ್. ನೋಡಿ, ಎಷ್ಟೋ ಹಾದಿ ತಪ್ತಾ ಇದ್ದಂತಹ ಸಮಾಜದ ಸ್ಥಿತಿಯನ್ನ ಸುಧಾರಿಸಿದಂಥವ್ರು. ಎಷ್ಟು ಇಂಥದ್ದು ಎಷ್ಟು ಉದಾಹರಣೆ ಕೊಡ್ಬೋದು ನಾನು. ಯಾಕಂದ್ರೆ ಮಕ್ಕಳಾಗಿಲ್ಲ ಅಂದ ತಕ್ಷಣ ಆ ಹೆಣ್ಣನ್ನ ಬಿಡೋದು, ಬೇರೆ ಮದುವೆ ಆಗ್ತಾ ಇರುವಂಥದ್ದು ಎಷ್ಟೋ ಇತ್ತು. ಹೆಂಡ್ತಿನ ಬಿಟ್ಬಿಡ್ತಾ ಇದ್ರು, ಅಥವಾ ತಾಯಿ ತಂದೆ ಮನೆಗೆ ಸೇರಿಸ್ಕೊಳ್ತಾ ಇರಲಿಲ್ಲ. ಎಷ್ಟೋ ಹೆಣ್ಮಕ್ಳು ಬೀದಿಗೆ ಬಂದಿರುವಂಥದ್ದು ಅದೆಲ್ಲ ಕಥೆಗಳು ಈಗ ಎಷ್ಟು ಕಮ್ಮಿ ಆಗ್ತಾ ಇದೆ. ಹೌದು. ಬಿಕಾಸ್ ಆಫ್ ಆಲ್ ದಿಸ್ ಟ್ರೀಟ್ಮೆಂಟ್ ಮ್ಯಾಮ್, ಹೊಸ ಟ್ರೀಟ್ಮೆಂಟ್ಗಳು. ಸೊ ನಾನು ಏನು ಕೇಳೋದು ಅಂತಂದರೆ, ನೀವು ಒಬ್ಬರು ವೈದ್ಯರಾಗಿ ಸಮಾಜದಲ್ಲಿ ಒಂದು ಹೆಣ್ಣು ಮತ್ತು ಸಮಾಜದ ಸುಸ್ಥಿತಿಯನ್ನು ಇಡೋದಕ್ಕೆ ಹೆಣ್ಣಿನ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಡಿಫೈನ್ ಮಾಡೋದಾದ್ರೆ? ಹೆಣ್ಣಿನ ಪಾತ್ರೆ ಅರ್ಧಾಂಗಿ ಅಂತಲೇ ಹೇಳ್ಬೋದು ನಾನು. ನೋ ಲೆಸ್ ದೆನ್ ದಟ್. ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ದ ವುಮನ್. ಯಾಕಂದರೆ ಅಯ್ಯೋ ದೇವ್ರೆ, ಇನ್ನೊಂದು ತುಪ್ಪದ ದೀಪ ಹಚ್ತೀನಿ, ಇಲ್ಲೋದ್ರೆ ಎಣ್ಣೆ ದೀಪ ಹಚ್ತೀನಿ, ಅರಳೆಣ್ಣೆ ದೀಪ ಹಚ್ತೀನಿ, ಅದೆಲ್ಲ ಇಲ್ಲ. ದೇವರು ನಮ್ಮ ಹೊಟ್ಟೆನಲ್ಲಿ ಇರ್ತಾರೆ, ನಮ್ಮ ತಲೆ ಮೇಲೆ ಇರ್ತಾರೆ. ದೇವರು ಎಲ್ಲೂ ಹೋಗಿ ಬರೀ ಗುಡಿನಲ್ಲಿ ಕೂತಿರಲ್ಲ. ನಾನು ಹೇಳ್ತಾ ಇರೋದು, ಸ್ತ್ರೀ ಸಶಕ್ತಿ ನಮ್ಮಲ್ಲೇ ಇದೆ. ನೀವು ಹೋಗಿ ನಿಮ್ಮ ಆರೋಗ್ಯ ಸರಿಯಾಗಿ ಮಾಡಿಕೊಂಡು ನೀವು ಅದನ್ನ ಹೋರಾಡಿ ನಿಮ್ಮ ಹಕ್ಕು ಚಲಾಯಿಸಿ ನೀವು ಮುಂದೆ ಬರಬೇಕು. ನೀವು ಇಲ್ಲ ಕಾಮನೀರಾವ್ ಬರ್ತಾರೆ ಆಮೇಲೆ ಹೆಲ್ಪ್ ಮಾಡ್ತಾರೆ ಅಂತಲ್ಲ. ನೀವು ಹೋಗಿ ನೀವು ನಿಮ್ಮ ಹಕ್ಕು ಚಲಾಯಿಸಬೇಕಾದ್ರೆ ಅದು ನಿಮ್ಮ ಕೈನಲ್ಲಿದೆ. ಬೇರೆಯವ್ರಿಗೋಸ್ಕರ ಕಾಯಬೇಡಿ. ಫಸ್ಟ್ ಮೂವ್ ನಿಮ್ಮದು. ನೀವು ಫಸ್ಟ್ 50% ಮಾಡಿ, ಮತ್ತು ಜನ ಇನ್ನೊಂದು 50%ಗೆ ಬರ್ತಾರೆ. ನಿಜ. ದ್ಯಾಟ್ ಇಸ್ ವಾಟ್ ಐ ವುಡ್ ಸೇ. ಮ್ಯಾಮ್, ಆ್ಯಸ್ ಅ ಕಾಮಿನಿ ರಾವ್ ಇಸ್ ಅ ಹಿಸ್ಟ್ರಿ ನಮ್ಮ ಪಾಲಿಗೆ, ಹಾಗೆ ಒಂದು ಲೆಗಸಿ ಅನ್ನು ಕಂಟಿನ್ಯೂ ಮಾಡ್ತಾ ಇರೋದು. ವಾಟ್ ನೆಕ್ಸ್ಟ್ ಮ್ಯಾಮ್? ಹೇಗೆ ನಿಮ್ಮ ಮುಂದಿನ ಜರ್ನಿ? ಅಂದರೆ ಲೈಕ್ ಈ ಒಂದು ಲೆಗಸಿಯನ್ನು ಬಿಲ್ಡ್ ಮಾಡ್ತಾ ಇರೋದ್ರ ನೆಕ್ಸ್ಟು ನಿಮ್ಮ ಮಗಳು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಒಂದೇ ಸಿಂಪಲ್ಲಾಗಿ ಹೇಳ್ತಾ ಇದ್ದಾರೆ, ಒಂದು ಗುರಿ ಇಟ್ಕೋಬೇಕು. ಆ ಗುರಿ ತಪ್ಪಾರ್ದು. ಎಷ್ಟೋ ಅಡಚಣೆಗಳು ಬರ್ಬೋದು. ಅಡಚಣೆ ಇಲ್ಲದೆ ಜೀವನ ಬಂಜೆ ಜೀವನ. ಅಡಚಣೆ ಬಂದರೆ ಎದುರಿಸ್ಬೇಕು, ಮುಂದೆ ಹೋಗಬೇಕು. ಚಾಲೆಂಜಸ್ ಬರುತ್ತೆ. ಯಾರಿಗೆ ಚಾಲೆಂಜಸ್ ಬರಲ್ಲ? ನಿಜ. ಯಾರಿಗೆ ತೊಂದರೆ ಬರಲ್ಲ? ಯಾರಿಗೆ ಸ್ಟ್ರೆಸ್ ಇರಲ್ಲ? ಇಬ್ಬರಿಗೆ ಸ್ಟ್ರೆಸ್ ಇರಲ್ಲ. ಹುಟ್ಟಿದಕ್ಕಿಂತ ಮುಂಚೆ, ಸತ್ತ ಮೇಲೆ, ಮಧ್ಯದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಬರುತ್ತೆ. ಇದರಿಂದ ಸ್ಟ್ರೆಸ್ಸು ಒಂದು ಆಸ್ಪ್ರೋ ತೊಗೊಳ್ಳೋದು, ಅನಸನ್ ತೊಗೊಳ್ಳೋದು, ಎದುರಿಸಿ ಮುಂದೆ ಹೋಗಿ. ಬಿಕಾಸ್ ಅದು ಸ್ಟ್ರೆಸ್ಸೇ ಅಲ್ಲ, ಡೇ ಟು ಡೇ ಚಾಲೆಂಜಸ್. ನಾವು ಹೆದರ್ಕೊಳ್ತೀವಿ ಸಮಾಜದ ಜೊತೆಲೆ. ಸಮಾಜ ಯಾವುದು, ಯಾರದು? ಅದು ನಮ್ಮದೇ, ನಾವೇ ಕ್ರಿಯೇಟ್ ಮಾಡಿದ್ದೀವಿ.
ನಾವೇ ಹೆಣ್ಮಕ್ಳಿಗೆ ಇಲ್ಲ ನೀವು ಸಾಯಂಕಾಲ ಆದ ತಕ್ಷಣ ಮನೆಗೆ ಬರಬೇಕು, ಇದು ಹಾಕು ಮಾಡೋದು, ಇದು ಮಾಡಬಾರ್ದು. ಯಾಕೆ ಅವೆಲ್ಲ ರೆಗ್ಯುಲೇಷನ್ಸ್ ಮಾಡ್ತೀವಿ? ಮಾಡಬಾರ್ದು. ನಾವು ನಮ್ಮ ಹೆಣ್ಮಕ್ಳಿಗೆ ರೆಕ್ಕೆ ಕೊಟ್ಟರೆ ಅವರು ಮುಂದೆ ಹಾರ್ತಾರೆ. ನಾವೇ ಅದನ್ನ ಕಟ್ ಮಾಡಿಬಿಟ್ರೆ ಅವ್ರು ಹೇಗೆ ಹೋಗ್ತಾರೆ ಮುಂದೆ? ನಿಜ. ಅದು ಯೋಚನೆ ಮಾಡಿ. ಅದಕ್ಕೆ ನಾನು ನನ್ನ ಮಗಳು ಅಂತ ಹೇಳ್ತಾ ಇಲ್ಲ, ವೈಷ್ಣವಿ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲ ಸ್ಟಾಫ್ ಐ ಫೈಟ್ ಫಾರ್ ಈಕ್ವಾಲಿಟಿ. ಐ ಸೆಡ್ ಮಾಡು, ಮುಂದೆ ಹೋಗ್ತೀರಾ ನೀವು, ಹಿಂದೆ ಕೊಡಬೇಡಿ. ಬಿಕಾಸ್ ನಾವೇನು ಚಿರಂಜೀವಿ ಅಲ್ಲ, ನಾವೇನು 100 ವರ್ಷ ಬಾಳಲ್ಲ. ಬಟ್ ಎಷ್ಟು ದಿನ ನಾವು ಬದುಕಿರ್ತೀವಿ ಅಷ್ಟು ದಿನ ಲೆಟ್ ಅಸ್ ಹೆಲ್ಪ್ ಪೀಪಲ್ ಮುಂದೆ ಹೋಗೋದಕ್ಕೆ. ಇಲ್ಲ ನಾನು ಡೇ ಆಫ್ಟರ್ ಟುಮಾರೋ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ಆಚೆ ನಾಡ್ದು 15th ಮಾರ್ಚ್ ಮಾಡ್ತೀನಿ, ಅವತ್ತಿನ ದಿನ ನಾನು ಬದುಕಿಲ್ಲದೆ ಇರ್ಬೋದು. ಅದಕ್ಕೆ ಯಾವಾಗ ಮಾಡಬೇಕೋ ಆವಾಗಲೇ ಮಾಡು. ಟ್ರೂ ಮ್ಯಾಮ್.